ಹಾಯ್ ಹಲೋ ನಮಸ್ತೆ ಅಂತಿದ್ರೆ ನಾನು ಗಜಾನನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಏನಪ್ಪಾ ಅಂದ್ರೆ ನಮಗೆ ಫೈನಾನ್ಸಿಯಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕೆಲವು ಟೈಮಲ್ಲಿ. ಏನಪ್ಪಾ ಅಂದ್ರೆ ನಮಗೆ ಎಮರ್ಜೆನ್ಸಿ ಏನೋ ಬೇಕಾಗಿರುತ್ತೆ. ಅದೇ ರೀತಿ ಎಮರ್ಜೆನ್ಸಿ ಊರಿಂದ ಕಾಲ್ ಬರುತ್ತೆ, ಇಲ್ಲ ನನಗೆ ದುಡ್ಡು ಬೇಕು ಕಳಿಸು ಅಂತ ಹೇಳ್ಬಿಟ್ಟು. ಅದೇ ರೀತಿ ನಾವು ಬೆಂಗಳೂರಲ್ಲಿ ಇರ್ತೀವಿ, ಎಲ್ಲಿ ಹುಡುಕೋದು, ಯಾರು ಕೊಡ್ತಾರೆ? ನಮ್ಮ ಫ್ರೆಂಡ್ಸ್ ಹತ್ರ ಅಷ್ಟೊಂದು ದುಡ್ಡು ಕೂಡ ಇರಲ್ಲ. ಅವ್ರು ಕೊಟ್ರೆ ಇನ್ನು ಅಂದ್ರೆ 1000 2000 ಇಷ್ಟು ಕೊಡ್ಬೋದು. ಬಟ್ ಅಪ್ ಟು 25,000 ವರೆಗೂ ಯಾರು ಕೊಡ್ತಾರೆ ಹೇಳಿ? ಅದಕ್ಕೋಸ್ಕರ ಏನು ಅಂದ್ರೆ ಡೆಲಿವರಿ ಬಾಯ್ಸ್ ಯಾರೆಲ್ಲ ಡೆಲಿವರಿ ಪಾರ್ಟ್ನರ್ಸ್ ಇದ್ರ ಅವ್ರಿಗೋಸ್ಕರನೇ ಅವ್ರಿಗೆ ಅಂತಾನೆ ಒಂದು ಲೋನ್ ಲೋನ್ ಕೊಡ್ತಾರೆ. ಲೋನ್ ಆ್ಯಪ್ ಕೂಡ ಇದೆ. ಇದನ್ನ ಸ್ವಿಗ್ಗಿ ಅದೇ ರೀತಿ ರ್ಯಾಪಿಡೋ ಕೆಲವೊಂದು ತುಂಬಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದನ್ನ ಪ್ರಮೋಟ್ ಕೂಡ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಸ್ವಿಗ್ಗಿ ಅವರು ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ, ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇದ್ರೆ ಇದರಿಂದ ದುಡ್ಡು ತಗೊಳ್ಳಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಏನು ಅಂದ್ರೆ ನಮಗೆ 25,000 ನಮಗೆ ಲೋನ್ ಸಿಗುತ್ತೆ. ನಾವು ಕೂಡ ಲೋನ್ಗೆ ಅಪ್ಲೈ ಮಾಡ್ಬೋದು. ನಮಗೆ ನಮ್ದು ಸಿವಿಲ್ ಸ್ಕೋರ್ ಯಾವ ರೀತಿ ಇರುತ್ತೆ ಆ ರೀತಿ ನಮಗೆ ಲೋನ್ ಕೂಡ ಅಪ್ರೂವ್ ಆಗುತ್ತೆ. ಇವಾಗ ನೋಡೋಣ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಕಾಣಿಸ್ತಾ ಇದ್ದೀರಾ, ಬೆಟರ್ ಪ್ಲೇಸ್ ಮನಿ ಅಂತ, ಈ ಅಪ್ಲಿಕೇಶನ್ ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ತಕ್ಷಣ ನಮಗೆ ಇಂಗ್ಲಿಷ್ ಹಿಂದಿ ಅಂತ 2 ಲ್ಯಾಂಗ್ವೇಜ್ ಕೇಳುತ್ತೆ. ನಮಗೆ ಇಂಗ್ಲಿಷ್ ಅಥವಾ ಹಿಂದಿ ಯಾವುದು ಕಂಫರ್ಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಕೇಳುತ್ತೆ. ಏನಪ್ಪಾ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬೇಕಾಗತ್ತೆ. ಸ್ವಿಗ್ಗಿ ಅದೇ ರೀತಿ ರ್ಯಾಪಿಡೋ ಅದೇ ರೀತಿ ಜೆಪ್ಟೋ ನೀವು ಯಾವುದ್ರಲ್ಲಿ ನೀವು ಕೆಲಸನ ಮಾಡ್ತಾ ಇದ್ದೀರಾ ಅದೇ ರೀತಿ ಅದರಲ್ಲಿ ಯಾವ ನಂಬರ್ನ ಕೊಟ್ಟಿದ್ದೀರಾ ಆ ನಂಬರ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಕೊಟ್ಬಿಟ್ಟು ಅಗ್ರಿ ಕೊಟ್ಬಿಟ್ಟು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಮೇಲೆ ಈ ರೀತಿ ಪರ್ಮಿಷನ್ ನ ಕೇಳುತ್ತೆ. ಪರ್ಮಿಷನ್ಗೆ ಎಲ್ಲ ಅಗ್ರಿ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಮೇಲೆ ಇಲ್ಲಿ ನಿಮ್ಮ ಕಂಪ್ನಿ ಕೇಳುತ್ತೆ. ಸೆಲೆಕ್ಟ್ ಕಂಪನಿ ಅಂತ ಇದ್ರೆ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಡಿ. ಕ್ಲಿಕ್ ನ ಮಾಡ್ಕೊಂಡ್ಮೇಲೆ ಬಿಗ್ ಬಾಸ್ಕೆಟ್ ಇದೆ, ಓಕೆ ಗೋ ಇದೆ, ರ್ಯಾಪಿಡೋ ಇದೆ, ಸ್ವಿಗ್ಗಿ ಇದೆ, ಜೆಪ್ಟೋ ಇದೆ, ಅದೇ ರೀತಿ ಜಿಪ್ ಎಲೆಕ್ಟ್ರಿಕಲ್ ಇದೆ, ಅದರ್ ಇದೆ, ಯಾವ್ದಿದೆ ಅದನ್ನ ನೀವು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬಂದ್ರೆ ಇಲ್ಲಿ ನೋಡ್ಬೋದು. ಅದೇ ರೀತಿ ನಿಮ್ಮ ಪಾರ್ಟ್ನರ್ ಐಡಿನ ಕೇಳುತ್ತೆ. ನಿಮ್ಮ ಪಾರ್ಟ್ನರ್ ಐಡಿನ ಕೇಳ್ಬಿಟ್ಟು ಅಗ್ರಿ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಮೇಲೆ ಎಸ್ ಕನ್ಫರ್ಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ್ಮೇಲೆ ಇಲ್ಲಿ ಎಂಟರ್ ಪ್ಯಾನ್ ಕಾರ್ಡ್ ನಂಬರ್, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಇಲ್ಲಿ ನೀವು ಕೂಡ ಎಂಟರ್ ಮಾಡಬೇಕಾಗತ್ತೆ. ಓಕೆ, ಇವಾಗ ಪ್ಯಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ. ಅದೇ ರೀತಿ ಪ್ಯಾನ್ ಕಾರ್ಡ್ ನಂಬರ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆ ಅದನ್ನ ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ್ಮೇಲೆ ಆಟೋಮೆಟಿಕ್ ಅದು ನಿಮ್ಗೆ ನೇಮ್ ತೋರಿಸ್ಬಿಡುತ್ತೆ. ಏನ್ ನೇಮ್ ಇದೆ ಅಂತ ತೋರಿಸುತ್ತೆ. ನೇಮ್ ಇದೆ ಅಂತ ತೋರಿಸಿದ್ಮೇಲೆ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಮೇಲೆ ಇಲ್ಲಿ ಸೆಲೆಕ್ಟ್ ಮ್ಯಾರಿಯಲ್ ಸ್ಟೇಟಸ್, ಮದುವೆ ಆಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಎಸ್ ಇದ್ರೆ ಎಸ್ ಅಂತ ಕೊಡಿ. ಅದೇ ರೀತಿ ನೋ ಇದ್ರೆ ನೋ ಅಂತ ಕೊಡಿ. ಅದೇ ರೀತಿ ಜೆಂಡರು ಮೇಲು ಫಿಮೇಲು ಯಾವ್ದಿದೆ ಅದು ನೀವು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕಂಗ್ರಾಚುಲೇಷನ್ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್. ಇವಾಗ ರಿಜಿಸ್ಟ್ರೇಷನ್ ನಮ್ದು ಕಂಪ್ಲೀಟ್ ಆಯ್ತು. ಆದ್ಮೇಲೆ ಇಲ್ಲಿ ಎಸ್ ಇಲ್ಲಿ ಒಂದ್ಸಲಿ ಅಗ್ರಿ ಅಂತ ಕೊಡ್ಬೇಕಾಗುತ್ತೆ, ಸಬ್ಮಿಟ್ ಅಂತ ಕೊಡ್ಬೇಕಾಗುತ್ತೆ ಡಾಕ್ಸ್ ಫೈಲ್ಗೆ. ಅದೇ ರೀತಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಮೇಲೆ ಇಲ್ಲಿ ನೋಡ್ಬೋದು ಗೆಟ್ ಇನ್ಸ್ಟಂಟ್ ಕ್ಯಾಶ್ ಅಪ್ ಟು 25,000 25,000 ನಮಗೆ ಅಂದ್ರೆ ಲೋನ್ ಸಿಗುತ್ತೆ ಇದರಲ್ಲಿ. ಇದು ಅಗ್ರಿ ಅಂತ ಕೊಟ್ಬಿಟ್ಟು ಅಪ್ಲೈ ನೌ ಅಂತ ಕೊಡಿ. ಕ್ಲಿಕ್ ನ ಮಾಡ್ಕೊಂಡ್ಮೇಲೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರುತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್. ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು, ಪಿನ್ ಕೋಡು ಅದೇ ರೀತಿ ಸಿಟಿ ಸ್ಟೇಟು. ಪಿನ್ ಕೋಡ್ ಹಾಕಿದ ತಕ್ಷಣ ಸಿಟಿ ಡೇಟು ತಗೊಳುತ್ತೆ, ಸ್ಟೇಟು ತಗೊಳುತ್ತೆ. ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಮೇಲೆ ಇಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್, ಓಕೆ, ಕ್ರೆಡಿಟ್ ಸ್ಕೋರ್ ಏನಿದೆ, ಎಕ್ಸ್ಪೀರಿಯನ್ಸ್ ಇದು 811 ಇದೆ ನಂದು. ನಿಮ್ದು ಎಷ್ಟಿದೆ ಅದನ್ನ ನೀವು ಕೂಡ ನೋಡಿಕೊಂಡು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಮೇಲೆ ಇಲ್ಲಿ ನೋಡ್ಬೋದು. ಅದೇ ರೀತಿ ನಿಮಗೆ ಯಾವ ರೀತಿ ಲೋನ್ ಬೇಕು ಅಂತ ಕೇಳುತ್ತೆ, ಯಾಕೆ ಲೋನ್ ಬೇಕು ಅಂತ ಕೇಳುತ್ತೆ. ಅದನ್ನ ಅಪ್ರೂವ್ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ನೋಡ್ಬೋದು. ನಾನು 25,000 ಲೋನ್ನ ನಾನು ಹಾಕಿದ್ದೀನಿ. ಅಪ್ ಟು 25,000 ಲೋನು ಅಂದ್ರೆ ಏನು ಅಂದ್ರೆ ಇದರಲ್ಲಿ 24 ತಿಂಗಳು ಇರುತ್ತೆ. ಅದೇ ರೀತಿ 24 ತಿಂಗಳು ನಾವು ತುಂಬೋದು. ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದ್ರೆ ಇದರಲ್ಲಿ ನಮ್ಗೆ ಅಂದ್ರೆ ನೋಡ್ಬೋದು ಇಲ್ಲಿ ಇನ್ನೊಂದೇನು ಅಂದ್ರೆ ಇದರಲ್ಲಿ ನಿಮ್ಗೆ ನಾವು ನಮ್ಮ ಅಕೌಂಟ್ ಇಂದ ಕಟ್ ಆಗುತ್ತೆ, ಇಲ್ಲ ಆ ತರ ಏನಿಲ್ಲ. ನೀವೇನು ಕೆಲಸನ ಮಾಡ್ತೀರಾ ಸ್ವಿಗ್ಗಿ ಜೆಪ್ಟೋ ಅದೇ ರೀತಿ ರ್ಯಾಪಿಡೋದಲ್ಲಿ ಏನ್ ಕೆಲಸನ ಮಾಡ್ತೀರಾ ಅದರಿಂದ ಅಮೌಂಟ್ ಡೈರೆಕ್ಟ್ ಆಗಿ ಕಟ್ ಆಗುತ್ತೆ. ನೀವೇ ಕೈಲಿಂದ UPI ಗೂಗಲ್ ಪೇ ಫೋನ್ ಪೇ ಮಾಡಬೇಕು ಅಂತೇನಿಲ್ಲ. ನೀವೇನ್ ಕೆಲಸ ಮಾಡ್ತೀರಾ ಅದು. ಇನ್ನೊಂದೇನಪ್ಪಾ ಅಂದ್ರೆ ಈ ಟೀಮ್ ಅವರು ನಾವು ಯಾವ ಕೆಲಸನ ಮಾಡ್ತಾ ಇದೀವಿ, ಸ್ವಿಗ್ಗಿ ಆಗಿರ್ಬೋದು, ಜೆಪ್ಟೋ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಯಾವ್ದ್ರಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಅದ್ರ ಮೇಲೆ ತಗೊಳ್ತಾರೆ. ಓಕೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರಿಗೆ ಹೇಳ್ತಾರೆ ಇವ್ರು ಎಷ್ಟು ಕೆಲಸ ಮಾಡ್ತಾ ಇದಾರೆ, ಎಷ್ಟು ತಿಂಗಳಿಗೆ ಎಷ್ಟು ಅರ್ನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ನಮ್ಗೆ ಅಪ್ರೂವ್ನ ಮಾಡ್ತಾರೆ. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಅಪ್ರೂವ್ ಅಂದ್ರೆ ಅಪ್ರೂವಲ್ ಅಂಡರ್ ರಿವ್ಯೂ ಇದೆ. 25,000 ರೂಪಾಯಿ ನಾನು ಹಾಕಿದೆ ಅಂದ್ರೆ 25,000 ತಗೊಂಡಿತ್ತು. ಅದರಲ್ಲಿ ಎಷ್ಟು ಅಪ್ರೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು 1 or 2 ಡೇಸ್ ಅಲ್ಲಿ ನಮಗೆ ಬರುತ್ತೆ. ಇದು ನಾನು ಮಾಡಿರೋದು ಶುಕ್ರವಾರ, ಶನಿವಾರ, ಭಾನುವಾರ ಇರಲಿಲ್ಲ, ಅದಕ್ಕೋಸ್ಕರ ಹೋಲ್ಡ್ ಆಗಿದೆ. ನೋಡ್ಬೋದು ನೆಕ್ಸ್ಟ್ ಆಗುತ್ತೆ ಅಂತೇಳಿ ನನಗೂ ಕೂಡ ಅಪ್ರೂವ್. ನಿಮಗೂ ಕೂಡ ಏನಾದ್ರು ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿದ್ರೆ ಈ ರೀತಿ ನೀವು ಕೂಡ ಯಾರನ್ನೂ ಕೇಳ್ದೇನೆ ಈ ಅಪ್ಲಿಕೇಶನ್ ಮುಖಾಂತರ ನೀವು ಕೂಡ ಹಾಕ್ಬೋದು. ಏನಂದ್ರೆ ನಿಮ್ ಸ್ವಿಗ್ಗಿ ಅಥವಾ ರ್ಯಾಪಿಡೋ ಅಥವಾ ಅದೇ ರೀತಿ ಜೆಪ್ಟೋ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಕಟ್ ಆಗುತ್ತೆ, ನೀವು ಎಕ್ಸ್ಟ್ರಾ ಕಟ್ಟಬೇಕು ಅಂತ ಏನಿಲ್ಲ. ಇನ್ನೊಂದಂದ್ರೆ ರ್ಯಾಪಿಡೋ ಜೆಪ್ಟೋ ಅದೇ ರೀತಿ
ಸ್ವಿಗ್ಗಿ ಅವರು ಕೂಡ ಅವರವರ ಅಪ್ಲಿಕೇಶನ್ಗಳಲ್ಲಿ ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ನೋಡಿ ಈ ರೀತಿ ಇದೆ, ಲೋನ್ ಬೇಕಾದ್ರೆ ತಗೊಳ್ಳಿ, 1 or 2% ಇದರಲ್ಲಿ ಕಮಿಷನ್ ಕೂಡ ಅಂದ್ರೆ 1 or 2% ಅಷ್ಟೇ ಇದು ಕಟ್ ಆಗುತ್ತೆ, ಯಾವುದೇ ರೀತಿ ಎಕ್ಸ್ಟ್ರಾ ಕಟ್ ಆಗಲ್ಲ. ಅದಕ್ಕೋಸ್ಕರ ನೀವೇನಾದ್ರು ಕ್ರೆಡಿಟ್ ಕಾರ್ಡು ಅಲ್ಲಿ ಇಲ್ಲಿ ಏನಾದ್ರು ಅಂದ್ರೆ ಆನ್ಲೈನ್ಗಳಲ್ಲಿ ಬೇರೆ ಬೇರೆ ಆ್ಯಪ್ಗಳಲ್ಲಿ ತೆಗೆದ್ರೆ ಜಾಸ್ತಿ ಅಮೌಂಟ್ ಕಟ್ಟಬೇಕಾಗತ್ತೆ. ನಮ್ಮ ಡೆಲಿವರಿ ಪಾರ್ಟ್ನರ್ಗೋಸ್ಕರನೇ ಈ ಆ್ಯಪ್ ತಂದಿರೋ ಅಂತ ಅಂದ್ಬಿಟ್ಟು ನಾನು ಅನ್ಕೊಳ್ತಿದ್ದೀನಿ. ನೀವೇನಾದ್ರು ಮಾಡಂಗಿದ್ರೆ ಮಾಡ್ಬೋದು. ಇನ್ನೊಂದು ಏನಪ್ಪಾ ಅಂದ್ರೆ ಎಮರ್ಜೆನ್ಸಿ ಇದ್ರೆ ಮಾತ್ರ ತಗೊಳ್ಳಿ. ಸುಮ್ಮನೆ ಅಪ್ಲೈ ಮಾಡ್ಬಿಟ್ಟು ಎದಕ್ಕೋ ಅಂದ್ರೆ ಬೇಡದೇ ಇರೋದಕ್ಕೆಲ್ಲ ಸುಮ್ಮನೆ ತಗೊಂಡು ಆಮೇಲೆ ಕಟ್ಟಕ್ಕಾಗದೆ ಈ ಕಡೆ ಅದು ಇಲ್ಲ ಈ ಕಡೆ ಇದು ಇಲ್ಲ ಅಂತೇಳಿ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಬೇಕಾಗಿತ್ತು, ಇಲ್ಲ ನನಗೆ ಗಾಡಿದೇನೋ ಪ್ರಾಬ್ಲಮ್ ಇದೆ, ಗಾಡಿ ಬೇರೆ ತಗೋಬೇಕಾಗಿತ್ತು, ಇಲ್ಲಾಂದ್ರೆ ಗಾಡಿ ಇಂಜಿನ್ ಸೀಸ್ ಆಗಿದೆ, ಒಂದ್ ಸ್ವಲ್ಪ ದುಡ್ಡು ಬೇಕು, ನನ್ನ ಹತ್ರ ದುಡ್ಡಿಲ್ಲ ಅನ್ನೋರು, ಇಲ್ಲ ನಾನು ಸ್ವಿಗ್ಗಿ ಅಥವಾ ರ್ಯಾಪಿಡೋ ಅಥವಾ ಏನೋ ಮಾಡ್ಬಿಟ್ಟು ನಾನು ತೀರಿಸ್ತೀನಿ ಅನ್ನೋರು ತಗೊಳ್ಳಿ. ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇದನ್ನ ಆದಷ್ಟು ನಿಮ್ಮ ಯಾರೆಲ್ಲ ಪಾರ್ಟ್ನರ್ಸ್ ಇದ್ದಾರೆ, ಡೆಲಿವರಿ ಪಾರ್ಟ್ನರ್ಸ್, ಅವ್ರಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ಇನ್ನೂ ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್, ಬಾಯ್.